ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾರತ ಅಂದರೆ ಇಲ್ಲಿ ಒಂದೊಂದು ಕಣದಲ್ಲೂ ಆಧ್ಯಾತ್ಮಿಕತೆ ತುಂಬಿಕೊಂಡಿದೆ. ಈ ಆಧ್ಯಾತ್ಮಿಕತೆಯನ್ನು ಸಾಧಿಸಲು ಭಾರತದ ಅನೇಕ ಸಂತರು, ಯೋಗಿಗಳು ಮಹಾದ್ವಾರಗಳನ್ನೇ ತೆರೆದು ವಿಶ್ವದ ಮುಂದಿಟ್ಟಿದ್ದಾರೆ. ಅದೇ ರೀತಿ ಹಿಂದೂ ಧರ್ಮಗಳಲ್ಲಿ ಅನೇಕ ಪಂಥಗಳಿವೆ. ಮುಖ್ಯವಾಗಿ ಹೇಳಬೇಕು ಅಂದರೆ ವೈಷ್ಣವ, ಶೈವ, ಶಾಕ್ತ, ಸ್ಮಾರ್ತ ಹೀಗೆ ಇನ್ನೂ ಹಲವು ಸಂಪ್ರದಾಯ ಅಥವಾ ಪಂಥಗಳಿವೆ. ಅವುಗಳಲ್ಲಿ ಅನೇಕ ಉಪಪಂಥಗಳೂ ಇವೆ. ಹಾಗಂತ ಅವರು ಧರ್ಮದಿಂದ ಹೊರಗಿರೋ ಜಾತಿ ಮತಭೇದಗಳಲ್ಲ. ನಮ್ಮಲ್ಲಿ ಹೆಚ್ಚಿನವರು ಇದೇ ವಿಚಾರವನ್ನು ಮುಂದಿಟ್ಟು ಧರ್ಮವನ್ನು ಒಡೆಯುವ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ಪಂಥ, ಪರಂಪರೆ ಅಥವಾ ಸಂಪ್ರದಾಯ ಅಂದರೆ ಒಂದು ಆಚರಣೆಯನ್ನು ಅನುಸರಿಸೋದು ಅಷ್ಟೆ. ಆ ಆಚರಣೆ ಅನುಸರಿಸುತ್ತಾ ಅದಕ್ಕೊಂದು ಹೆಸರಿಟ್ಟರು. ಆ ಹೆಸರೇ ಆ ಪರಂಪರೆಯನ್ನು ಬಿಂಬಿಸುವಂತೆ ಮಾಡಿತ್ತು. ಆದರೆ ಆ ಸಂಪ್ರದಾಯ ಅಥವಾ ಆಚರಣೆಗೆ ಜಾತಿಯ ಲೇಬಲ್ ಅಂಟಿಸಿ ಅದಕ್ಕೊಬ್ಬ ಮನೆಹಾಳ ರಾಜಕೀಯ ನಾಯಕ ಹುಟ್ಟಿ ನಾನೇ ನಿಮ್ಮ ಉದ್ಧಾರಕ ಅಂತ ಸುಮ್ಮನೆ ಭಾಷಣ ಬಿಗಿದು ಇವತ್ತಿನ ಹಿಂದೂ ಧರ್ಮವನ್ನು ಛಿದ್ರ ಮಾಡೋ ಹುನ್ನಾರ ನಡೀತಿದೆ. ಆದರೆ ನಮ್ಮ ಮೂಲ ಧರ್ಮದ ತಾಕತ್ತು ಎಂಥದ್ದು ಅಂದರೆ ಸಾವಿರಾರು ವರ್ಷಗಳಿಂದ ಈ ಕಾರ್ಯ ನಡೆದಿದ್ರೂ ಈ ಧರ್ಮವನ್ನು ಅಳಿಸಲು ಸಾಧ್ಯವಾಗಿಲ್ಲ. ಇರಲಿ, ಇದು ಬೇರೆ ಮಾತು. ಆದರೆ ನಾವಿವತ್ತು ಇಂಥದ್ದೇ ಹಿಂದೂ ಧರ್ಮದ ಬಹು ಅಮೂಲ್ಯ ಮತ್ತು ಆಧ್ಯಾತ್ಮಿಕ ಆಚರಣೆಯ ಅತ್ಯಂತ ಪ್ರಸಿದ್ಧ ಪರಂಪರೆ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಅದರ ಹೆಸರೇ ನಾಥ ಪರಂಪರೆ. ಸ್ನೇಹಿತರೆ, ಈ ನಾಥ ಪರಂಪರೆ ಸರ್ವಶ್ರೇಷ್ಠ ಮತ್ತು ವಿಶೇಷ ಪರಂಪರೆ ಸಂಪ್ರದಾಯ ಹೊಂದಿದೆ. ಈ ನಾಥ ಪರಂಪರೆ ಹಠಯೋಗ ಸಾಧನೆಯ ಪದ್ಧತಿ ಮೇಲೆ ಶುರುವಾಗಿದೆ. ಹಾಗಿದ್ರೆ ಏನಿದು ನಾಥ ಪಂಥ? ಇದು ಶುರುವಾಗಿದ್ದ ಹೇಗೆ? ಇದರ ಸ್ಥಾಪಕರು ಮತ್ತು ಗುರುಗಳ ಮಹತ್ವವೇನು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಯೋಗವಿಲ್ಲದೆ ಯಾವುದೇ ಪಂಥ ಅಥವಾ ಭಾರತೀಯ ಧರ್ಮಗಳಿಲ್ಲ. ನಮ್ಮ ಬೌದ್ಧ, ಜೈನ ಸೇರಿದಂತೆ ಅನೇಕ ಧರ್ಮಗಳು ಯೋಗವನ್ನು ಪಾಲಿಸುತ್ತವೆ. ಯಾಕಂದರೆ ಯೋಗವಿಲ್ಲದೆ ಯಾವುದೇ ವ್ಯಕ್ತಿ ಆಧ್ಯಾತ್ಮಿಕ ಅನುಭವ ಪಡೆಯಲು ಸಾಧ್ಯವೇ? ಯೋಗವಿಲ್ಲದೆ ನಾನು ಬಹು ಆಧ್ಯಾತ್ಮಿಕ ವ್ಯಕ್ತಿ ಅಂತ ಹೇಳಿದರೆ ಅದು ನಿಜಕ್ಕೂ ಸುಳ್ಳಾಗಿರುತ್ತದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಮನುಷ್ಯ ಹುಟ್ಟಿದ ಕಾಲದಿಂದಲೂ ಮೂಲದೊಂದಿಗಿನ ಕೊಂಡಿ ಕಳಚಿರುತ್ತದೆ. ಮೂಲ ಅಂದ್ರೇನು? ಈ ಸೃಷ್ಟಿಯ ಮೂಲ ಬ್ರಹ್ಮಾಂಡ, ಅಥವಾ ಆಡು ಭಾಷೆಯಲ್ಲಿ ಹೇಳೋದಾದರೆ ಸೂಪರ್ ನ್ಯಾಚುರಲ್ ಅಂದರೆ ಈ ಜಗತ್ತನ್ನು ನಿಯಂತ್ರಿಸುತ್ತಿರುವ ಶಕ್ತಿಯೊಂದಿಗಿನ ಸಂಬಂಧ ಮನುಷ್ಯ ಕಳೆದುಕೊಂಡಿರ್ತಾನೆ. ಆ ಮೂಲದೊಂದಿಗೆ ಮತ್ತೆ ಬೆಸೆಯುವುದೇ ಯೋಗದ ಮುಖ್ಯ ಕೆಲಸ. ಇನ್ನು ಈ ಸೃಷ್ಟಿಯ ಮೂಲ ಶಕ್ತಿಯನ್ನು ಅವರವರ ಶಕ್ತಿ ಅನುಸಾರ ಹೆಸರಿಟ್ಟಿದ್ದಾರೆ. ಕೆಲವರು ಗಾಡ್ ಅಂತಾರೆ, ಇನ್ನು ಕೆಲವರು ಅಲ್ಲ ಅಂತಾರೆ, ಮತ್ಯಾರೋ ರಬ್ ಅಂತಾರೆ. ಹೀಗೆ ಹಲವು ಹೆಸರುಗಳಿವೆ. ಹೆಸರು ಏನೇ ಇರಲಿ, ಆ ಮೂಲ ಶಕ್ತಿಯೊಂದಿಗೆ ಮನುಷ್ಯ ಮತ್ತೆ ಒಂದಾಗಬೇಕು ಅಂದರೆ ಯೋಗ ಅತ್ಯವಶ್ಯಕ. ಯೋಗದಲ್ಲಿ 5 ಯಮಗಳು ಬರುತ್ತವೆ. ಅದನ್ನೇ ಬೌದ್ಧ ಧರ್ಮದಲ್ಲಿ ಪಂಚಶೀಲ ತತ್ವಗಳು ಅಂತ ಕರೀತಾರೆ. ಅದೇ ಜೈನ ಧರ್ಮದಲ್ಲಿ 5 ಯಮಗಳನ್ನು ಮಹಾವೃತ್ತ ಅಂತ ಕರೆಯುತ್ತಾರೆ. ಇದರಿಂದ ಅರ್ಥವಾಗೋದೇನು ಅಂದರೆ ಹಿಂದೂ ಧರ್ಮ ಮಾತ್ರವಲ್ಲ, ಭಾರತದಲ್ಲಿ ಹುಟ್ಟಿದ ಪ್ರತಿ ಧರ್ಮದಲ್ಲೂ ಯೋಗಕ್ಕೆ ಬಹಳ ಮಹತ್ವವಿದೆ. ಯೋಗವಿಲ್ಲದೆ ಆ ಧರ್ಮಗಳು ಮುಂದುವರಿಸಲು ಸಾಧ್ಯವೇ ಇಲ್ಲ. ಇಂಥ ಯೋಗದ ಮೊದಲ ಪ್ರವರ್ತಕರಾಗಿದ್ದವರು ಅಂದರೆ ಅದು ಆದಿನಾಥ ಅವರೇ. ನಮ್ಮಲ್ಲಿ 3 ಆಗಮಗಳಿವೆ, ಅಂದರೆ ವೈಷ್ಣವ ಆಗಮ, ಶೈವ ಆಗಮ ಮತ್ತು ಶಾಕ್ತ ಆಗಮ. ಈ 3 ಆಗಮಗಳಲ್ಲೂ ನೀವು ನೋಡಬಹುದು, ಯೋಗವನ್ನು ಮೊಟ್ಟ ಮೊದಲ ಬಾರಿಗೆ ಯಾರಾದರೂ ಪಾಠ ಮಾಡಿದರೆ ಅದು ಸ್ವಯಂ ಭಗವಾನ್ ಶಿವನೇ ಆದಿನಾಥನಾಗಿ ಯೋಗವನ್ನು ಹೇಳಿಕೊಟ್ಟಿದ್ದಾನೆ. ಹೀಗಾಗಿ ಶಿವನನ್ನೇ ನಾಥಪಂಥದ ಆದಿಶಂಭು ಮತ್ತು ಆದಿನಾಥನನ್ನ ನಾಥಪಂಥದ ಸ್ಥಾಪಕ ಅಂತ ಕರೆಯಲಾಗುತ್ತದೆ. ನಾಥ ಅಂದರೆ ಸ್ವಾಮಿ ಅಥವಾ ದೇವರು. ಇನ್ನು ಆದಿನಾಥ ಅಂದರೆ ನಿಮಗೆ ಗೊತ್ತೇ ಇದೆ, ಮೂಲನಾಥ ಅಂತ ಅರ್ಥ. ನಾಥಪಂಥದಲ್ಲಿ ಮಹಾದೇವ ಅಥವಾ ಭೈರವನಾಥನನ್ನ ಆದಿಗುರು ಅಂತ ಕರೆಯಲಾಗುತ್ತದೆ. ನಾಥಪಂಥದಲ್ಲಿ ಒಟ್ಟು 84 ಗುರುಗಳಿದ್ದಾರೆ. ಆದರೆ 9 ಗುರುಗಳ ಬಗ್ಗೆ ವಿಶೇಷ ವರ್ಣನೆ ಇದೆ. ಅವರನ್ನ ನವನಾಥರು ಅಂತಲೂ ಕರೆಯುತ್ತಾರೆ. ಈ ನವನಾಥರು ಸ್ವಯಂ ಶಿವನ ಅವತಾರ ಅಂತಲೂ ನಂಬಲಾಗುತ್ತದೆ.
ಈ ನಾಥ ಪರಂಪರೆಯ ಹಿನ್ನೆಲೆಯಲ್ಲೇ ಅಮರನಾಥ, ಕೇದಾರನಾಥ, ಬದ್ರಿನಾಥ ತೀರ್ಥಕ್ಷೇತ್ರಗಳು ಸ್ಥಾಪಿಸಲಾಗಿದೆ. ಈ ನಾಥ ಪರಂಪರೆಯನ್ನ, ನವನಾಥರನ್ನ ಮತ್ತು 84 ಸಿದ್ಧಿಗಳನ್ನ ಕೇವಲ ಭಾರತ ಮಾತ್ರವಲ್ಲದೆ ನೇಪಾಳದಲ್ಲೂ ಪೂಜಿಸಲಾಗುತ್ತದೆ. ಮೊದಲ ನವನಾಥರು ಯಾರು ಅಂದ್ರೆ ಮತ್ಸ್ಯೇಂದ್ರನಾಥ್. ನಿಮಗೆ ಹಿಂದಿನ ವಿಡಿಯೋದಲ್ಲಿ ಇವರ ಬಗ್ಗೆ ಸ್ವಲ್ಪ ವ್ಯಕ್ತಿ ಚಿತ್ರ ನೀಡಿದ್ದೇನೆ. ಆದಿನಾಥ ಮತ್ತು ದತ್ತಾತ್ರೇಯ ನಂತರ ಬರುವ ಪ್ರಮುಖ ಹೆಸರು ಅಂದ್ರೆ ಅದು ಮತ್ಸ್ಯೇಂದ್ರನಾಥ. ಇವರಿಗೆ ಮೀನನಾಥ ಅಥವಾ ಮತ್ಸ್ಯೇಂದ್ರನಾಥ ಅಂತಲೂ ಕರೆಯುತ್ತಾರೆ. ಮತ್ಸ್ಯೇಂದ್ರನಾಥರು ಕೋಲ್ ಜ್ಞಾನ ಎಂಬ ವಿಶೇಷ ಆಚರಣೆಯನ್ನ ಆರಂಭಿಸಿದ್ರು. ಕೋಲ್ ಅಂದ್ರೆ ಶಿವನ ಶಕ್ತಿ ಅಂತಲೂ ಹೇಳುತ್ತಾರೆ. ಈ ಮತ್ಸ್ಯೇಂದ್ರನಾಥರ ಗುರು ಅಂದ್ರೆ ದತ್ತಾತ್ರೇಯ. ಇನ್ನು ಇವರ ಶಿಷ್ಯ ಅಂದ್ರೆ ಗೋರಖ್ನಾಥ್. ಈ ಇಬ್ಬರ ಬಗ್ಗೆಯೂ ಬೌದ್ಧ ಧರ್ಮದಲ್ಲೂ ಉಲ್ಲೇಖಗಳಿವೆ. ಇವರನ್ನ ಮಹಾನ್ ಸಿದ್ಧರು ಅಂತ ಬೌದ್ಧ ಧರ್ಮ ಕರೆಯುತ್ತದೆ. ಮತ್ಸ್ಯೇಂದ್ರನಾಥರು ಹಠಯೋಗದ ಪರಮ ಗುರುವಾಗಿದ್ರು. ಇವರ ಸಮಾಧಿ ಉಜ್ಜಯಿನಿಯ ಘಡಕಾಲಿಕಾ ಬಳಿ ಇದೆ ಅಂತ ಹೇಳ್ತಾರೆ. ಆದರೆ ಕೆಲವರು ಮಹಾರಾಷ್ಟ್ರ ಮಚ್ಚೇಂದ್ರಗಢದಲ್ಲಿ ಇವರ ಸಮಾಧಿ ಇದೆ ಅಂತ ಹೇಳ್ತಾರೆ. ಇನ್ನು ಇವರ ಬಳಿಕ ಗೋರಖ್ನಾಥ್ ಹೆಸರು ಬಹಳ ಪ್ರಸಿದ್ಧಿಯನ್ನ ಪಡೆದಿತ್ತು. ಹಿಂದಿನ ವಿಡಿಯೋದಲ್ಲಿ ಇವರ ಜನನದ ಬಗ್ಗೆ ನಿಮಗೆ ಈಗಾಗಲೇ ಮಾಹಿತಿಯನ್ನ ನೀಡಿದ್ದೇನೆ. ಈ ಗೋರಖ್ನಾಥರ ಸಮಯದಲ್ಲಿ ನಾಥಪಂಥಕ್ಕೆ ಒಂದು ಸರಿಯಾದ ಏಕೀಕೃತ ಮತ್ತು ವ್ಯವಸ್ಥಿತ ರೂಪದಲ್ಲಿ ಮುನ್ನಡೆಸಿದ್ರು ಅಂತ ಹೇಳ್ತಾರೆ. ಈ ಗೋರಖ್ನಾಥರನ್ನ ಗೋರಕ್ಷಕ್ನಾಥ್ ಅಂತಾನೂ ಕರೀತಾರೆ. ಇವರನ್ನ ನಾಥ ಸಾಹಿತ್ಯದ ಆರಂಭಕಾರರು ಅಂತ ಇತಿಹಾಸ ಹೇಳುತ್ತದೆ. ಕಾಬೂಲ್, ಗಾಂಧರ್, ಸಿಂಧ್, ಕಚ್, ಬಲೂಚಿಸ್ತಾನ್ ಇಷ್ಟೇ ಯಾಕೆ ಮೆಕ್ಕಾ, ಮದೀನಾವರೆಗೂ ಇವರು ದೀಕ್ಷೆಯನ್ನ ಕೊಟ್ಟಿದ್ರು. ಈ ಮೂಲಕ ನಾಥ ಪರಂಪರೆಯನ್ನ ವಿಸ್ತರಿಸಿದ್ರು. ಇವರು ಸಂಸ್ಕೃತ ಮತ್ತು ಆಗಿನ ಲೋಕ ಭಾಷೆಯಲ್ಲಿ ಅನೇಕ ಪುಸ್ತಕಗಳ ರಚನೆಯನ್ನ ಮಾಡಿದ್ರು. ಗೋರಕ್ಷಕ್ ಕಲ್ಪ, ಗೋರಕ್ಷಕ್ ಸಂಹಿತ, ಗೋರಕ್ಷಕ್ ಶತಕ, ಜ್ಞಾನಾಮೃತ ಯೋಗ, ಮಹಾರ್ಥ ಮಂಜರಿ, ಯೋಗ ಚಿಂತಾಮಣಿ, ಯೋಗ ಮಾರ್ಥಾಂಡ ಹೀಗೆ ಅನೇಕ ಪುಸ್ತಕಗಳನ್ನ ಗೋರಖ್ನಾಥರು ರಚಿಸಿದ್ರು. ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ ಇವರ ಏಕಮಾತ್ರ ದೇಗುಲವಿದೆ. ಈ ಮಂದಿರ ಅನೇಕ ಬಾರಿ ಮುಸ್ಲಿಂ ದಾಳಿಕೋರರ ದಾಳಿಗೆ ತುತ್ತಾಗಿತ್ತು. ಆದರೆ ಕಾಲಕಾಲಕ್ಕೆ ಇದರ ಪುನರ್ನಿರ್ಮಾಣ ಮಾಡಲಾಯಿತು. ಇವರ ನಂತರ ಬರುವ ನಾಥ ಗುರುಗಳು ಅಂದ್ರೆ ಗಹನೀನಾಥರು. ಗುರು ಗೋರಖ್ನಾಥರು ಈ ಗಹನೀನಾಥರ ಗುರುವಾಗಿದ್ರು. ಅದೊಮ್ಮೆ ಈ ಗೋರಖ್ನಾಥರು ತಮ್ಮ ಗುರು ಮತ್ಸ್ಯೇಂದ್ರನಾಥರೊಂದಿಗೆ ಕೆರೆಯ ದಂಡೆಯಲ್ಲಿ ಹೋಗ್ತಿದ್ರು. ಆಗ ಪಕ್ಕದಲ್ಲೇ ಒಂದು ಹಳ್ಳಿ ಕಾಣಿಸಿತ್ತು. ಆಗ ಮತ್ಸ್ಯೇಂದ್ರನಾಥರು, ಗೋರಖ್, ನಾನು ಊರೊಳಗೆ ಹೋಗಿ ಭಿಕ್ಷಾನ್ನ ತರುತ್ತೇನೆ. ಅಲ್ಲಿಯವರೆಗೂ ನಾನು ನಿನಗೆ ಹೇಳಿಕೊಟ್ಟ ಸಂಜೀವಿನಿ ವಿದ್ಯೆಯನ್ನ ಅಭ್ಯಾಸ ಮಾಡ್ತಿರು. ಯಾಕಂದ್ರೆ ಹಿಂದೆ ಹೇಳಿರುವಂತೆ ಈ ವಿದ್ಯೆ ಕೇವಲ ಏಕಾಂತದಲ್ಲೇ ಮಾತ್ರ ಸಿದ್ಧಿಯಾಗುತ್ತದೆ. ಅಭ್ಯಾಸ ಮಾಡು ಅಂತ ಹೇಳಿ ಅವರು ಊರೊಳಗೆ ಹೊರಟರು. ಇತ್ತ ಗೋರಖ್ನಾಥರು ಸಂಜೀವಿನಿ ಅಭ್ಯಾಸಕ್ಕೆ ಕುಳಿತರು. ಆಗ ಆ ಕೆರೆಯಲ್ಲಿ ಆಡಲು ಊರಿನೊಳಗಿನ ಕೆಲ ಮಕ್ಕಳು ಬಂದರು. ಕೆಸರಿನಲ್ಲಿ ಎತ್ತಿನ ಗಾಡಿಯ ಆಟಿಕೆ ಮಾಡಿ ಮಕ್ಕಳು ಆಟವಾಡ್ತಿದ್ರು. ಆದರೆ ಎತ್ತಿನ ಗಾಡಿಯನ್ನ ಓಡಿಸೋ ಮನುಷ್ಯನ ಆಟಿಕೆ ಮಾಡಲು ಆ ಮಕ್ಕಳಿಗೆ ಸಾಧ್ಯವಾಗ್ತಿರಲಿಲ್ಲ. ಆಗ ಓಡಿ ಬಂದ ಮಕ್ಕಳು ಕಣ್ಮುಚ್ಚಿ ಕುಳಿತಿದ್ದ ಗೋರಖ್ನಾಥರಿಗೆ ಎತ್ತಿನ ಗಾಡಿ ಓಡಿಸೋ ಮನುಷ್ಯನ ರೂಪ ಮಾಡಿಕೊಡಿ ಅಂತ ಕೆಸರನ್ನ ಅವರ ಮುಂದೆ ಹಿಡಿದರು. ಆದರೆ ಗೋರಖ್ನಾಥರು, ನಾನು ಧ್ಯಾನ ಮಾಡಬೇಕು, ದಯವಿಟ್ಟು ಇಲ್ಲಿಂದ ಹೊರಡಿ ಅಂತ ಹೇಳಿದರು. ಆದರೆ ಮಕ್ಕಳು ಹಠಕ್ಕೆ ಬಿದ್ರು. ಆಗ ಸಂಜೀವಿನಿ ಮಂತ್ರವನ್ನ ಜಪಿಸುತ್ತಲೇ ಆ ಕೆಸರು ಮಣ್ಣನ್ನ ಕೈಗೆ ತೆಗೆದುಕೊಂಡು ಮೂರ್ತಿ ಮಾಡಲು ಶುರು ಮಾಡಿದ್ರು. ಅಂಗ ಪ್ರತ್ಯಂಗ ಮಾಡುತ್ತಾ ಮಾಡುತ್ತಾ ಇಡೀ ಮನುಷ್ಯನ ರೂಪವನ್ನ ಅದಕ್ಕೆ ಕೊಟ್ರು. ಆಗ ಏಕಾಏಕಿ ಆ ಮೂರ್ತಿಗೆ ಜೀವ ಬಂದು ಕೈ ಮುಗಿದು ಗೋರಖ್ನಾಥರಿಗೆ ನಮಸ್ಕರಿಸಿದ. ಗೋರಖ್ನಾಥರು ಮತ್ತು ಮಕ್ಕಳು ಎಲ್ಲರೂ ಆಶ್ಚರ್ಯಗೊಂಡ್ರು. ಮಕ್ಕಳಂತೂ ದೆವ್ವ ದೆವ್ವ ಅಂತ ಊರೊಳಗೆ ಓಡಿ ಹೋದ್ರು. ಊರಿನ ಜನ ಕೂಡ ಕೆರೆ ದಂಡೆಗೆ ಓಡಿ ಬಂದ್ರು. ಮಗು ಗೋರಖ್ನಾಥರ ಮುಂದೆ ಪದ್ಮಾಸನ ಹಾಕಿ ಕುಳಿತಿತ್ತು. ಜನರೆಲ್ಲರೂ ಗೋರಖ್ನಾಥರಿಗೆ ಕೈ ಮುಗಿದ್ರು. ಅಷ್ಟೊತ್ತಿಗೆ ಗುರು ಮತ್ಸ್ಯೇಂದ್ರನಾಥರು ಕೂಡ ಅಲ್ಲಿಗೆ ಬಂದರು. ಮಗುವನ್ನ ನೋಡಿ ಮತ್ಸ್ಯೇಂದ್ರನಾಥರು ಜೈಕಾರ ಹಾಕಿದ್ರು. ಅಲ್ಲಿಂದ ಮುಂದಿನ ಊರಿಗೆ ಹೋಗಲು ಅನುವಾದ್ರು. ಆದರೆ ಆ ಊರಿನ ಬಡ ಬ್ರಾಹ್ಮಣರು ನಮಗೆ ಸಂತಾನ ಭಾಗ್ಯ ಕೊಡಿ ಅಂತ ಕೇಳಿಕೊಂಡ್ರು. ಆಗ ತಾವು ಜೀವ ತುಂಬಿದ್ದ ಮಗುವನ್ನೇ ಅವರಿಗೆ ದತ್ತುವಾಗಿ ನೀಡಿದ್ರು. ಮುಂದೆ ಅದೇ ಮಗು ಗಹನೀನಾಥನಾಗಿ ಸುಪ್ರಸಿದ್ಧನಾದ.
ಮಹಾರಾಷ್ಟ್ರದ ಭೀಡ್ ಜಿಲ್ಲೆಯ ಕನಕಗಾಂವ್ನಲ್ಲಿ ಈ ಘಟನೆ ನಡೆದಿದ್ದು ಅಂತ ಇತಿಹಾಸಕಾರರು ಹೇಳ್ತಾರೆ. ಇನ್ನು ಇವರ ನಂತರ ಬರೋ ನಾಥಪಂಥದ ಗುರು ಅಂದರೆ ಜಲಂಧರ್ನಾಥ್. ಇವರ ಗುರು ಕೂಡ ದತ್ತಾತ್ರೇಯ ಆಗಿದ್ರು. ಅದೊಮ್ಮೆ ಹಸ್ತಿನಾಪುರದ ಬೆಹರಾದೇವ್ ರಾಜ ಸೋಮಾಜ್ಞೆ ಮಾಡ್ತಿದ್ದ. ಆ ಯಾಗದ ಫಲವಾಗಿ ಯಜ್ಞದಿಂದ ಒಬ್ಬ ತೇಜಸ್ವಿ ಬಾಲಕ ನಡೆದುಕೊಂಡು ಬಂದಂತೆ. ಅವನ ಹೆಸರೇ ಜಲಂಧರ್ನಾಥ್. ರಾಜಸ್ಥಾನದ ಜಾಲೋರ್ ಬಳಿ ಇರುವ ತಪಸ್ಸು ಮಾಡಿದ ಸ್ಥಳ ಇವತ್ತಿಗೂ ಇದೆ. ಮಾರ್ವಾಡಿ ರಾಜ ಮಾನ್ಸಿಂಗ್ ಇಲ್ಲಿ ಜಲಂಧರ್ನಾಥ್ ಹೆಸರಲ್ಲಿ ಒಂದು ದೇಗುಲವನ್ನು ಕಟ್ಟಿಸಿದ್ದಾನೆ. ಜೋಧ್ಪುರದ ಮಾನ್ಸಿಂಗ್ ಪುಸ್ತಕ ಸಂಗ್ರಹಾಲಯದಲ್ಲಿ ಇವತ್ತಿಗೂ ಗುರು ಜಲಂಧರ್ನಾಥರ ಹಸ್ತಪ್ರತಿಗಳು ಸಿಗುತ್ತವೆ. 1451ರಲ್ಲಿ ಇವರು ರಾಜಸ್ಥಾನಕ್ಕೆ ಬಂದಿದ್ರು ಅಂತ ಉಲ್ಲೇಖಗಳು ಸಿಗುತ್ತವೆ. ಇವರ ಬಳಿಕ ಬರೋ ಹೆಸರು ಅಂದರೆ ಕೃಷ್ಣಪಾದ್. ಮತ್ಸ್ಯೇಂದ್ರನಾಥರ ಸಮಾನವಾಗಿಯೇ ಈ ಕೃಷ್ಣಪಾದರ ಪ್ರಸಿದ್ಧಿ ಇತ್ತು ಅಂತ ಭಕ್ತರು ಹೇಳ್ತಾರೆ. ಜಲಂಧರ್ನಾಥ್ ಇವರ ಗುರುವಾಗಿದ್ರು. ಕೃಷ್ಣಪಾದ್ರನ್ನ ಖನೀಫ್ನಾಥ್ ಅಥವಾ ಖಾನಫ್ ಅಂತಲೂ ಕರೆಯಲಾಗುತ್ತದೆ. ಇವರನ್ನ ಕೆಲವರು ಕರ್ನಾಟಕದವರು ಅಂತ ಹೇಳಿದ್ರೆ, ಇನ್ನೂ ಕೆಲವರು ಒಡಿಶಾ ಮೂಲದವರು ಅಂತ ಹೇಳ್ತಾರೆ. ಮಹಾರಾಷ್ಟ್ರದ ಸಹ್ಯಾದ್ರಿ ಪರ್ವತಗಳ ಸಾಲಿನ ಪೌಣಾಗಿರಿ ನದಿಯ ಪಕ್ಕದಲ್ಲಿರೋ ಮಢಿ ಎಂಬ ಊರಲ್ಲಿ ಇವರ ಸಮಾಧಿ ಇದೆ. ಖನೀಫಾನಾಥ್ ಮಹಾರಾಜರು 1710ರ ಪಾಲ್ಗುಣಿ ಮಾಸದ ಪಂಚಮಿಯಂದು ಈ ಮಢಿ ಕೋಟೆಯಲ್ಲಿ ಸಮಾಧಿ ತೆಗೆದುಕೊಂಡ್ರು. ಇನ್ನು ಇವರ ಬಳಿಕ ಬರುವ ನಾಥಪಂಥದ ಗುರು ಅಂದರೆ ಭತೃ ಹರಿನಾಥ್. ಇವರು ರಾಜ ವಿಕ್ರಮಾದಿತ್ಯನ ದೊಡ್ಡಣ್ಣನಾಗಿದ್ರು. ಈ ಭತೃಹರಿ ತನ್ನ ರಾಣಿಯನ್ನ ಅಪಾರವಾಗಿ ಪ್ರೀತಿಸ್ತಾ ಇದ್ದ. ಆದರೆ ಆಕೆಯಿಂದಾದ ಮೋಸ ಮತ್ತು ಆಕೆಯ ಆತ್ಮಹತ್ಯೆಯಿಂದ ಭತೃಹರಿಗೆ ವೈರಾಗ್ಯ ಮೂಡಿತ್ತು. ಹೀಗಾಗಿ ವೈರಾಗಿಯಾದರು. ಇದರ ಬಳಿಕವೇ ವಿಕ್ರಮಾದಿತ್ಯ ಇಡೀ ರಾಜ್ಯದ ಜವಾಬ್ದಾರಿಯನ್ನ ತೆಗೆದುಕೊಂಡ್ರು. ಅದೊಂದು ಬಾರಿ ಸನ್ಯಾಸಿಯೊಬ್ಬ ಭತೃಹರಿಗೆ ಒಂದು ಹಣ್ಣು ಕೊಟ್ಟಿದ್ದ. ರಾಜ, ಈ ಹಣ್ಣನ್ನ ತಿಂದ್ರೆ ನೀನು ಚಿರಕಾಲ ಯುವಕನಾಗಿರ್ತೀಯ ಅಂತ ಹೇಳ್ದ. ಆಗ ರಾಜ ಭತೃಹರಿ, ನಾನು ಚಿರಕಾಲ ಯುವಕನಾಗಿ ಏನ್ ಮಾಡೋದಿದೆ? ನನ್ನ ಪತ್ನಿ ರಾಣಿಗೆ ಕೊಟ್ರೆ ಅವಳು ನನಗೆ ಚಿರಕಾಲ ಯುವತಿಯಾಗಿ ಕಾಣಿಸ್ತಾಳೆ ಅಂತ ಭಾವಿಸಿ ಆಕೆಗೆ ಈ ಹಣ್ಣನ್ನ ಕೊಟ್ಟ. ಆದರೆ ಮಹಾರಾಣಿಗೆ ಮಾವುತನೊಂದಿಗೆ ಪ್ರೀತಿ ಇತ್ತು. ಹೀಗಾಗಿ ಈ ಹಣ್ಣನ್ನ ಅವಳು ಅವನಿಗೆ ಕೊಟ್ಟಳು. ಆದರೆ ಇನ್ನೊಂದು ವಿಚಿತ್ರ ಅಂದರೆ ಆ ಮಾವುತನಿಗೆ ಊರಿನ ವೇಶ್ಯೆಯೊಬ್ಬಳ ಮೇಲೆ ಪ್ರೀತಿ ಇತ್ತು. ಹೀಗಾಗಿ ಆ ಹಣ್ಣನ್ನ ಅವನು ವೇಶ್ಯೆಗೆ ನೀಡಿದ. ಆ ವೇಶ್ಯೆ ನಾನು ಪಾಪಿ, ಊರಿನವರ ಮನಸ್ಸು ಕೆಡಿಸಿದವಳು. ನನ್ನಂಥವಳು ಈ ಹಣ್ಣನ್ನ ತಿಂದರೆ ಇನ್ನಷ್ಟು ಯುವಕರ ಮನಸ್ಸನ್ನ ಹಾಳು ಮಾಡ್ತೇನೆ ಹೊರತು ಉದ್ಧಾರ ಆಗೋಲ್ಲ ಅಂತ ಭಾವಿಸಿದಳು. ಹಾಗಿದ್ರೆ ಯಾರಿಗೆ ಕೊಡೋದು ಈ ಹಣ್ಣು ಅಂತ ಯೋಚಿಸಿ ರಾಜನಿಗೆ ಕೊಟ್ಟರೆ ಒಳ್ಳೆಯದ್ದು. ಯಾಕೆಂದ್ರೆ ನಮ್ಮ ರಾಜ ಭತೃಹರಿ ಪ್ರಜಾಪ್ರಿಯ. ಅವನು ಈ ಹಣ್ಣು ತಿಂದು ಮತ್ತಷ್ಟು ಚಿರಕಾಲ ಯುವಕನಾಗಿದ್ರೆ ಜನರ ಉದ್ಧಾರ ಆಗುತ್ತೆ ಅಂತ ಆಕೆ ಹಣ್ಣನ್ನ ರಾಜನಿಗೆ ತಲುಪಿಸಿದಳು. ರಾಜ ಭತೃಹರಿ ಈ ಹಣ್ಣು ಒಂದು ವೇಶ್ಯ ಮೂಲಕ ತನಗೆ ವಾಪಸ್ಸು ಬಂದ ಕತೆ ತಿಳಿದುಕೊಂಡಾಗ ಆತನಿಗೆ ವೈರಾಗ್ಯ ಆವರಿಸಿತು. ಬಳಿಕ ರಾಜ್ಯವನ್ನ ತ್ಯಜಿಸಿ ಗುರು ಗೋರಖ್ನಾಥರ ಬಳಿ ಶಿಷ್ಯತ್ವವನ್ನ ದೀಕ್ಷೆಯಾಗಿ ಸ್ವೀಕರಿಸಿದ್ರು. ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ಇವತ್ತಿಗೂ ಭತೃಹರಿ ತಪಸ್ಸಿಗೆ ಕುಳಿತ ಜಾಗಗಳಿವೆ. ಇವರ ಬಳಿಕ ಬಂದ ನಾಥಗುರು ಅಂದ್ರೆ ರೇವಣ್ಣನಾಥ. ಮಹಾರಾಷ್ಟ್ರದ ಸೊಲ್ಲಾಪುರ ಜಿಲ್ಲೆಯಲ್ಲಿ ಇವರ ಜನನವಾಗಿತ್ತು ಅಂತ ಹೇಳ್ತಾರೆ. ಇನ್ನು ಇವರ ನಂತರ ನಾಗನಾಥ ಗುರುದೇವ ನಾಥಪಂಥದಲ್ಲಿ ಬಹಳ ಪ್ರಸಿದ್ಧಿಯನ್ನ ಪಡೆದಿದ್ರು. ನಾಗನಾಥರನ್ನ ನಾಗಾರ್ಜುನ ಅಂತಲೂ ಕರೆಯುತ್ತಿದ್ರು. ನವನಾಥ ಭಕ್ತಿಸಾರ ಪುಸ್ತಕದಲ್ಲಿ ನಾಗನಾಥರನ್ನ ಸಾಕ್ಷಾತ್ ನಾರಾಯಣನ ರೂಪ ಅಂತ ವರ್ಣಿಸಲಾಗಿದೆ. ಲಾತೂರ್ ಜಿಲ್ಲೆಯ ನಾಗನಾಥ ವಡವಲ್ ಸ್ಥಾನ ಇವರ ಪ್ರಸಿದ್ಧ ಸ್ಥಳವಾಗಿತ್ತು. ಪುರಾಣಗಳ ಪ್ರಕಾರ ಬ್ರಹ್ಮದೇವರ ವೀರ್ಯ ಒಬ್ಬ ನಾಗಿಣಿಯ ಗರ್ಭ ಸೇರಿ ಈ ನಾಗನಾಥರು ಜನಿಸಿದ್ರು ಅಂತ ಹೇಳ್ತಾರೆ. ಇವರ ನಂತರ ಬರುವ ನಾಥಗುರು ಅಂದ್ರೆ ಚರ್ಪಟ್ನಾಥ್. ಇವರು ಗೋರಖ್ನಾಥರ ಪ್ರವರ್ತಕರಾಗಿದ್ರು. ಹೀಗಾಗಿ ನಾಥ ಪರಂಪರೆಯಲ್ಲಿ ಇವರನ್ನ ಗೋರಖ್ನಾಥರ ಶಿಷ್ಯ ಅಂತ ಗುರುತಿಸಲಾಗಿದೆ. ಇವರು ಸಿದ್ಧಯೋಗಿಯಾಗಿದ್ರು. ನಮ್ಮ ಗ್ರಂಥಗಳ ಪ್ರಕಾರ ಸಿದ್ಧಿ ಪ್ರಾಪ್ತಿಯಾದ ಯೋಗಿಗಳು 300, 400, ಕೆಲವರು 700-800 ವರ್ಷಗಳಷ್ಟು ಬದುಕು ನಡೆಸ್ತಿದ್ರು ಅಂತ ಹೇಳ್ತಾರೆ. ಹೀಗಾಗಿಯೇ ಈ ಸಿದ್ಧರ ಕಾಲದ ಬಗ್ಗೆ ಇವತ್ತಿಗೂ ಗೊಂದಲಗಳಿವೆ. ಇನ್ನು ಇವರ ಜನ್ಮಕಥೆಗಳು ಕೂಡ ಅಷ್ಟೇ ಚಮತ್ಕಾರಿಯಾಗಿವೆ. ಯಾಕೆಂದ್ರೆ ಇವರ ಜನ್ಮಕಥೆಗಳು ಸಾಮಾನ್ಯರು ನಂಬುವಂತೆಯೇ ಇಲ್ಲ.
ತಿಪ್ಪೆಯಿಂದ ಹುಟ್ಟಿದ ಗೋರಖ್ನಾಥರು, ಮಣ್ಣಿನ ಮೂರ್ತಿಯ ಜೀವ ಪಡೆದ ಗಹನಿನಾಥರು, ಇನ್ನು ಬ್ರಹ್ಮವೀರ್ಯ ನಾಗಿಣಿಯ ಗರ್ಭ ಸೇರಿ ಉತ್ಪತ್ತಿಯಾದ ನಾಗನಾಥನ ಕತೆ ಇವ್ಯಾವೂ ಕೂಡ ಸಾಮಾನ್ಯರು ನಂಬೋದಿಲ್ಲ. ಆದರೆ ನಾಥ ಪರಂಪರೆಯಲ್ಲಿ ಈ ಗುರುಗಳ ಜನ್ಮ ಇವತ್ತಿಗೂ ಪ್ರಚಲಿತದಲ್ಲಿವೆ. ಇದೇ ಕಾರಣಕ್ಕೆ ಅವರ ಬದುಕಿದ ಇಸುವಿ ಬಗ್ಗೆಯೂ ಕೂಡ ಅಷ್ಟೇ ಗೊಂದಲಗಳಿವೆ. ಆದರೆ ಕೆಲವರು ಈ ನಾಥ ಗುರುಗಳ ಜನ್ಮ ಕಥೆಗಳು ಕೇವಲ ಸಿಂಬಾಲಿಕ್ ಆಗಿ ಹೇಳಲಾಗಿದೆ ಹೊರತು ನಿಜವಾಗಿಯೂ ಅವರು ಆ ರೀತಿ ಜನ್ಮ ಪಡೆದಿಲ್ಲ ಅಂತ ಹೇಳ್ತಾರೆ. ಏನೇ ಇರಲಿ, ನಾಥ ಪರಂಪರೆಯ ಗುರುಗಳು ಮಾನವನ ಶ್ರೇಯಸ್ಸಿಗಾಗಿ ದುಡಿದಿದ್ದು ಮಾತ್ರ ಸುಳ್ಳಲ್ಲ. ಯೋಗ ಸಿದ್ಧಿಯನ್ನ ಜಗತ್ತಿಗೆ ಪರಿಚಯಿಸಿ ಆತ್ಮದ ಜ್ಞಾನ ಪಡೆದು ಪರಮಾತ್ಮನಲ್ಲಿ ಲೀನವಾಗುವ ಇವರ ಕಾರ್ಯ ಸಾಮಾನ್ಯವಾದುದಲ್ಲ. ಇದಿಷ್ಟು ನಾಥ ಪಂಥದ ನವನಾಥರ ಬಗ್ಗೆ ಒಂದಿಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.